ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಾನಿವತ್ತು ಕ್ರೇಪ್ ಪೇಪರಲ್ಲಿ ಹೂವಿನ ಹಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಈ ಹಾರ ಮಾಡೋದಕ್ಕೆ ನಾನು 3 ಕಲರ್ ಕ್ರೇಪ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನು 6 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ 6 ಸೆಂಟಿಮೀಟರಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಆರೆಂಜ್ ಕಲರ್ದು 6 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ಯೆಲ್ಲೋ ಕಲರ್ ಕೂಡ ಕಟ್ ಮಾಡ್ಕೊಂಡಾಯಿತು ನಾನು. ಇವಾಗ ಎಡ್ಜಲ್ಲಿ ಪೆನ್ಸಿಲ್ ಸಹಾಯದಿಂದ ನೀವು ಜಿಗ್ಜಾಗ್ ಮಾರ್ಕಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗಿ ಎರಡು ಸೈಡ್ನು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಅಥವಾ ನೀವು ಜಿಗ್ಜಾಗ್ ಸಿಸರ್ ಬರುತ್ತೆ, ಅದರಿಂದನಾದರೂ ಕಟ್ ಮಾಡ್ಕೊಳ್ಬೋದು. ಬಟ್ ಇಷ್ಟು ಡೀಪಾಗಿ ಜಿಗ್ಜಾಗ್ ಸಿಗಲ್ಲ ಅದು ನಿಮಗೆ. ನಾವು ತಗೊಂಡಿರೋ 3 ಕಲರ್ನು ಸೇಮ್ ಇದೇ ಥರ ಎರಡು ಸೈಡಲ್ಲೂ ಡಿಸೈನ್ ಬರ್ಕೊಂಡು ಹೋಗಬೇಕು. ಇವಾಗ ಸಿಸರಿಂದ ಯಾವ ಶೇಪಲ್ಲಿ ಮಾರ್ಕ್ ಮಾಡಿಟ್ಕೊಂಡಿದ್ವೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಸೇಮ್ ಯೆಲ್ಲೋ ಮತ್ತು ಗ್ರೀನ್ ಕಲರ್ ಕೂಡ ಎರಡು ಸೈಡಲ್ಲೂ ಇದೇ ಥರ ಕಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೇಪರ್ಸ್ನೆಲ್ಲ. ಈಗ ನಾವು ನೀಡಲ್ ಮತ್ತು ಥ್ರೆಡ್ ತಗೊಳ್ಬೇಕು. ಗಟ್ಟಿಯಾಗಿರುವಂಥ ದಾರ ಯಾವ್ದು ಬೇಕಾದರೂ ತೊಗೊಂಡ್ರೆ ಆಗುತ್ತೆ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಪೇಪರ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ನೀಡಲ್ ಮತ್ತು ಥ್ರೆಡ್ಡಿಂದ ಮಿಡಲಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಿದ್ನ. ಇದೇ ಥರನೇ ಪೂರ್ತಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ನೋಡಿ ಎಂಡ್ ತನಕ ಬಂದಾಯಿತು. ನಾನು ಸೇಮ್ ಇದೇ ಥರ ಮಿಡಲಲ್ಲಿ ನೀಡಲ್ ಹಾಕ್ಕೊಂಡು ತೆಗೆದ್ರೆ ಆಯಿತು ಇದು. ನೆಕ್ಸ್ಟ್ ಇವಾಗ ಯೆಲ್ಲೋ ಕಲರ್ ತೊಗೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಕೂಡ ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಸೇಮ್ ಪ್ಲೀಟ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ಲೀಟ್ಸ್ ಮಾಡ್ಕೊಳ್ತಾ
ನೀಡಲ್ ಸಹಾಯದಿಂದ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ ಇದನ್ನು. ಇವಾಗ ಯೆಲ್ಲೋ ಕಲರ್ ಕೂಡ ಆಯಿತು ಸ್ಟಿಚ್ ಮಾಡ್ಕೊಂಡು. ನಾನು ಇವಾಗ ಗ್ರೀನ್ ಕಲರ್ ತಗೊಳ್ತಾ ಇದ್ದೀನಿ. ಇದು ಕೂಡ ಸೇಮ್ ನೀವು ಪ್ಲೀಟ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಪ್ಲೀಟ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಥರ ನೀವು ಸೇಮ್ ಸೈಜಲ್ಲಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೋದು. ಇದು ಕೂಡ ಈಸಿ ಅನಿಸುತ್ತೆ, ಬಟ್ ನನಗೆ ಪ್ಲೀಟ್ ಮೆಥಡೇ ಈಸಿ ಅನ್ನಿಸ್ತು, ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಥರ ರನ್ನಿಂಗ್ ಸ್ಟಿಚ್ ಹಾಕಿದ್ರೂ ಬರುತ್ತೆ ನಿಮಗೆ. ಸೊ ಇವಾಗ 3 ಕಲರ್ನು ಮಾಡಾಯಿತು ನಾನು. ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ನಿಮಗೆ 2 ಸೈಡಲ್ಲೂ ಫ್ಲವರ್ ಥರ ಕಾಣಿಸುತ್ತೆ. ಇದು 3 ಕಲರ್ನು ಟರ್ನ್ ಮಾಡ್ತಾ ಹೋಗಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ. ಜಸ್ಟ್ 18 ರುಪೀಸ್ ಇದ್ದರೆ ಸಾಕು ಫ್ರೆಂಡ್ಸ್. ಇದು ಒಂದೊಂದು ಪೇಪರ್ಗೆ 6 ರುಪೀಸ್ ಬೀಳುತ್ತೆ. 18 ರುಪೀಸಲ್ಲಿ ನಿಮಗೆ ಚೆನ್ನಾಗಿರುವಂಥ ಹಾರ ರೆಡಿ ಆಗುತ್ತೆ. ನೀವು ಮನೇಲೇ ಆರಾಮಾಗಿ ಮಾಡ್ಕೊಳ್ಬೋದು. ಇದು ಜಸ್ಟ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದರೆ ಸಾಕು. ನೀವು ಇದೇ ಕಲರ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಆಗಿರುವಂಥ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು. ಪಿಂಕ್ ಅಥವಾ ರೆಡ್, ಪರ್ಪಲ್ ಯಾವ್ದು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಫ್ರೆಂಡ್ಸ್. ನೀವು ಗ್ರೀನ್ ಹಾಕಾದ್ಮೇಲೆ ನೆಕ್ಸ್ಟ್ ಆರೆಂಜ್, ಯೆಲ್ಲೋ, ಗ್ರೀನ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಗುತ್ತೆ, ಹಾರ ರೆಡಿ ಆಗುತ್ತೆ. ನೋಡಿ ಇವಾಗ ನಾನು ಮಾಡಿರೋಂಥ ಹಾರ ರೆಡಿಯಾಗಿದೆ. ಈಗ ನಾನು ನಿಮಗೆ ಸೈಡಲ್ಲಿ ರಿಂಗ್ ಹಾಕ್ಕೊಳ್ಬೋದು ಅಥವಾ ನಾವೇ ಥ್ರೆಡ್ಡಲ್ಲಿ ರಿಂಗ್ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ನಾನು ರಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಥ್ರೆಡ್ಡಲ್ಲಿ ಈ ಥರ ರಿಂಗ್ನ ಮಾಡಿಕೊಂಡು ಕೈಯಲ್ಲೇ ನೀಡಲ್ ಸಹಾಯದಿಂದ ನೀಡಲ್ ಮಿಡ್ಲ್ ಹಾಕಿ ದಾರ ಸುತ್ತಿ ಹೊರಗಡೆ ತೆಗೆದ್ರೆ ಆಯಿತು. ಇದು ಫುಲ್ ರಿಂಗ್ ಇದೇ ಥರ ಮಾಡ್ಕೊಂಡು ಹೋದರೆ ನಿಮಗೆ ಗಟ್ಟಿಯಾಗಿರುವಂಥ ರಿಂಗ್ ತಯಾರಾಗುತ್ತೆ. ನೋಡಿ ಜಸ್ಟ್ 18 ರುಪೀಸಲ್ಲಿ ರೆಡಿಯಾಗಿರುವಂಥ ಮಾಲೆ ಇದಾಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್.